ಇದು ಸುಮಾರು 4-5 ರಾಜ್ಯಗಳನ್ನ ಸೇರಿಸಿ ಸಭೆಯನ್ನು ಮಾಡಿದ್ರು ಮತ್ತು ಎಲ್ಲ ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ನಾವು ಸಚಿವರುಗಳು ಒಂದೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೂರ್ತಿಯಾಗಿ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲೋದಕ್ಕೆ ಏನೇನು ಮಾಡಬೇಕಾಗ್ತದಕ್ಕೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಎಐಸಿಸಿಯಿಂದ ಯಾವ ರೀತಿಯಾದಂತಹ ವಾರ್ ರೂಮ್ ಅನ್ನು ಕೂಡ ಮಾಡಿ ಅದರ ಮುಖಾಂತರ ಅನೇಕ ಮಾಹಿತಿಗಳನ್ನು ಮತ್ತು ಚುನಾವಣೆ ಪ್ರಚಾರಕ್ಕೆ ಏನೇನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಸೊ ಚುನಾವಣೆಯಲ್ಲಿ ಕಾರ್ಯೋನ್ಮುಖರಾಗಬೇಕು ನಾವೆಲ್ಲರೂ ಮತ್ತು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆದ್ದು ಬರಬೇಕು ಅಂತ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ. ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಬೇಕು. ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಚುನಾವಣೆಯ ಪ್ರಚಾರ ಯಶಸ್ವಿಯಾಗಿ ನಡೀಬೇಕು. ಆ ಉದ್ದೇಶದಿಂದ ಇವತ್ತು ಈ ಸಭೆ ಆಗಿದೆ. ಟಾರ್ಗೆಟ್ ಇದ್ದೇ ಅದು 28 ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದೆ, ಪಾರ್ಲಿಮೆಂಟ್ ಅಲ್ಲಿ ನಾವು ಕಾಂಗ್ರೆಸ್ಗೆ ಸುಲಭ ಏನಿರಲಿಲ್ಲ. ಹಿಂದೆ ಎಲ್ಲ ಅನೇಕ ಚುನಾವಣೆ ನೋಡಿದ್ದೇವೆ. ಅದು ಈ ಸಲ ನಾವು ಗ್ಯಾರಂಟಿಗಳು ಮಾಡಿದ್ದೇವೆ, ಜನರಿಗೆಲ್ಲ ಮುಟ್ಟಿಸಿದ್ದೇವೆ, ಕಾರ್ಯಕ್ರಮಗಳು ರೂಪಿಸಿದ್ದೇವೆ ಮತ್ತು ಪಾರ್ಲಿಮೆಂಟ್ ಅಸೆಂಬ್ಲಿ ಒಳ್ಳೆ ರಿಸಲ್ಟ್ ಬಂತು. ಸೊ ಇದರಿಂದ ಹೆಚ್ಚು ನಿರೀಕ್ಷೆ ಕರ್ನಾಟಕದಿಂದ ಇದೆ. ಆ ನಿರೀಕ್ಷೆಯ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ ಏನಿಲ್ಲ, ಎಲ್ಲ ಜನರಲ್. ಇಲ್ಲ, ಎಲ್ಲ ಒಟ್ಟಿಗೆ ಚರ್ಚೆ ಮಾಡೋದು. ಎಲ್ಲ ಅದು ಮಾಮೂಲಿ ಇರ್ತದೆ. ಎಲೆಕ್ಷನ್ ಟ್ಯಾಕ್ಟಿಕ್ಸ್, ಎಲೆಕ್ಷನ್ ಸ್ಟ್ರಾಟಜಿ ಬಗ್ಗೆ ಇದೆ. ಅದೆಲ್ಲವನ್ನು ಇಲ್ಲಿ ಹೇಳಕ್ಕಾಗೋದಿಲ್ಲ. ಅದು ಎಲೆಕ್ಷನ್ ಸ್ಟ್ರಾಟಜಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಆದಷ್ಟು ಬೇಗ ಅಭ್ಯರ್ಥಿಗಳೆಲ್ಲ ಸೆಲೆಕ್ಟ್ ಆಗಬೇಕು, ಆದಷ್ಟು ಬೇಗ ಆಗಬೇಕು ಅಂತ ನಿಮ್ ಕಡೆಯಿಂದ ಒಂದು ಬೇಡಿಕೆ ಇತ್ತು ಸರ್. ಯಾಕಂದ್ರೆ ಇನ್ನು ಉಳಿದಿರೋದು 3 ತಿಂಗಳು, ಪಟ್ಟಿ ರಿಲೀಸ್ ಹೌದೌದು, ಆದಷ್ಟು ಬೇಗ ಪಟ್ಟಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಜನವರಿ ಕೊನೆ, ಈ ತಿಂಗಳ ಕೊನೆಗೇನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರತ್ಯೇಕ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ. ಅದೆಲ್ಲ ಚರ್ಚೆ ಇಲ್ಲಿ ಯಾಕೆ ಮಾಡ್ತೀವಿ? ಸಚಿವರನ್ನ ಕಣಕ್ಕಿಳಿಸೋದು, ಅದ್ರ ಬಗ್ಗೆ ಚರ್ಚೆ ಇಲ್ಲೇನಾಗಲಿಲ್ಲ. ಅದು ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೆಲಸ ಮಾಡಬೇಕು. ಸಚಿವರು ನಿಲ್ಲೇಬಾರ್ದು ಅಂತನೂ ಏನಿಲ್ಲ, ನಿಲ್ಲೇಬೇಕು ಅಂತನೂ ಏನಿಲ್ಲ. ಚುನಾವಣೆ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಪಕ್ಷ ಏನ್ ಹೇಳುತ್ತೆ ಅದು ಎಲ್ಲರೂ ಮಾಡಬೇಕಾಗ್ತದೆ. ಇಲ್ಲಿ ಯಾವ್ದು ಮೀಟಿಂಗ್ ಎಲ್ಲ ಇನ್ನೆಲ್ಲ ನಮ್ಮ ರಾಜ್ಯಗಳಲ್ಲೇ. ಇದು ಸುಮಾರು 4-5 ರಾಜ್ಯಗಳನ್ನ ಸೇರಿಸಿ ಸಭೆಯನ್ನು ಮಾಡಿದ್ರು ಮತ್ತು ಎಲ್ಲ ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ನಾವು ಸಚಿವರುಗಳು ಒಂದೊಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೂರ್ತಿಯಾಗಿ ಪಾರ್ಲಿಮೆಂಟ್ ಚುನಾವಣೆ ಗೆಲ್ಲೋದಕ್ಕೆ ಏನೇನು ಮಾಡಬೇಕಾಗ್ತದಕ್ಕೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಎಐಸಿಸಿಯಿಂದ ಯಾವ ರೀತಿಯಾದಂತಹ ವಾರ್ ರೂಮ್ ಅನ್ನು ಕೂಡ ಮಾಡಿ ಅದ್ರ ಮುಖಾಂತರ ಅನೇಕ ಮಾಹಿತಿಗಳನ್ನು ಮತ್ತು ಚುನಾವಣೆ ಪ್ರಚಾರಕ್ಕೆ ಏನೇನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಸೊ ಚುನಾವಣೆಯಲ್ಲಿ ಕಾರ್ಯೋನ್ಮುಖರಾಗಬೇಕು ನಾವೆಲ್ಲರೂ ಮತ್ತು ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆದ್ದು ಬರಬೇಕು ಅಂತ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ. ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಬೇಕು. ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಚುನಾವಣೆಯ ಪ್ರಚಾರ ಯಶಸ್ವಿಯಾಗಿ ನಡೀಬೇಕು. ಆ ಉದ್ದೇಶದಿಂದ ಇವತ್ತು ಈ ಸಭೆ ಆಗಿದೆ. ಟಾರ್ಗೆಟ್ ಇದ್ದೇ ಅದು 28 ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದೆ, ಪಾರ್ಲಿಮೆಂಟ್ ಅಲ್ಲಿ ನಾವು ಕಾಂಗ್ರೆಸ್ಗೆ ಸುಲಭ ಏನಿರಲಿಲ್ಲ. ಹಿಂದೆ ಎಲ್ಲ ಅನೇಕ ಚುನಾವಣೆ ನೋಡಿದ್ದೇವೆ. ಅದು ಈ ಸಲ ನಾವು ಗ್ಯಾರಂಟಿಗಳು ಮಾಡಿದ್ದೇವೆ, ಜನರಿಗೆಲ್ಲ ಮುಟ್ಟಿಸಿದ್ದೇವೆ, ಕಾರ್ಯಕ್ರಮಗಳು ರೂಪಿಸಿದ್ದೇವೆ ಮತ್ತು ಪಾರ್ಲಿಮೆಂಟ್ ಅಸೆಂಬ್ಲಿ ಒಳ್ಳೆ ರಿಸಲ್ಟ್ ಬಂತು. ಸೊ ಇದರಿಂದ ಹೆಚ್ಚು ನಿರೀಕ್ಷೆ ಕರ್ನಾಟಕದಿಂದ ಇದೆ. ಆ ನಿರೀಕ್ಷೆಯ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಕೂಡ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ ಏನಿಲ್ಲ, ಎಲ್ಲ ಜನರಲ್. ಇಲ್ಲ, ಎಲ್ಲ ಒಟ್ಟಿಗೆ ಚರ್ಚೆ ಮಾಡೋದು. ಎಲ್ಲ ಅದು ಮಾಮೂಲಿ ಇರ್ತದೆ. ಎಲೆಕ್ಷನ್ ಟ್ಯಾಕ್ಟಿಕ್ಸ್, ಎಲೆಕ್ಷನ್ ಸ್ಟ್ರಾಟಜಿ ಬಗ್ಗೆ ಇದೆ. ಅದೆಲ್ಲವನ್ನು ಇಲ್ಲಿ ಹೇಳಕ್ಕಾಗೋದಿಲ್ಲ. ಅದು ಎಲೆಕ್ಷನ್ ಸ್ಟ್ರಾಟಜಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಆದಷ್ಟು ಬೇಗ ಅಭ್ಯರ್ಥಿಗಳೆಲ್ಲ ಸೆಲೆಕ್ಟ್ ಆಗಬೇಕು, ಆದಷ್ಟು ಬೇಗ ಆಗಬೇಕು ಅಂತ ನಿಮ್ ಕಡೆಯಿಂದ ಒಂದು ಬೇಡಿಕೆ ಇತ್ತು ಸರ್. ಯಾಕಂದ್ರೆ ಇನ್ನು ಉಳಿದಿರೋದು 3 ತಿಂಗಳು, ಪಟ್ಟಿ ರಿಲೀಸ್ ಹೌದೌದು, ಆದಷ್ಟು ಬೇಗ ಪಟ್ಟಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಜನವರಿ ಕೊನೆ, ಈ ತಿಂಗಳ ಕೊನೆಗೇನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರತ್ಯೇಕ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ. ಅದೆಲ್ಲ ಚರ್ಚೆ ಇಲ್ಲಿ ಯಾಕೆ ಮಾಡ್ತೀವಿ? ಸಚಿವರನ್ನ ಕಣಕ್ಕಿಳಿಸೋದು, ಅದ್ರ ಬಗ್ಗೆ ಚರ್ಚೆ ಇಲ್ಲೇನಾಗಲಿಲ್ಲ. ಅದು ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೆಲಸ ಮಾಡಬೇಕು.
ಸಚಿವರು ನಿಲ್ಲೇಬಾರ್ದು ಅಂತನೂ ಏನಿಲ್ಲ, ನಿಲ್ಲೇಬೇಕು ಅಂತನೂ ಏನಿಲ್ಲ. ಚುನಾವಣೆ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನ್ ಮಾಡಬೇಕು ಪಕ್ಷ ಏನ್ ಹೇಳುತ್ತೆ ಅದೆಲ್ಲರೂ ಮಾಡ್ಬೇಕಾಗ್ತದೆ. ಇನ್ನು ಇಲ್ಲಿ ಯಾವ್ದು ಮೀಟಿಂಗ್ ಎಲ್ಲ ಇನ್ನೆಲ್ಲ ನಮ್ಮ ರಾಜ್ಯಗಳಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.